ನಮಗೆ ಈಗ ಸ್ಪೇಸ್ ಅಂತ ಅಂದರೆ ಅಲ್ಲಿ ನಮಗೆ ಸ್ಪೇಸ್ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ನಮಗೆ ಇಸ್ರೋ ಮಾತ್ರ ನೆನಪಾಗುತ್ತೆ. ಇಸ್ರೋ ಬಿಟ್ಟು ಬಹುಶಃ ಬೇರೆ ಸಂಸ್ಥೆಗಳು ನಮಗೆ ನೆನಪಾಗೋದು ತುಂಬ ಕಡಿಮೆ. ಇದುವರೆಗೂ ನಾವು ಸರ್ಕಾರಿ ಸ್ವಾಮ್ಯದ ಇಸ್ರೋ ಹೆಸರಷ್ಟೇ ಕೇಳಿರ್ತೀವಿ. ಆದರೆ ಈಗ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ಹೊಸ ಸುವರ್ಣ ಯುಗ ಶುರುವಾಗ್ತಾ ಇದೆ. ಹೈದರಾಬಾದ್ ಮೂಲದ ಒಂದು ಖಾಸಗಿ ಸ್ಟಾರ್ಟಪ್, ಅದರ ಹೆಸರು ಸ್ಕೈರೂಟ್ ಏರೋಸ್ಪೇಸ್ ಅಂತ. ಈ ಸ್ಕೈರೂಟ್ ಏರೋಸ್ಪೇಸ್ ಏನಿದೆ, ದೇಶದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ವಿಕ್ರಮ್-1 ಅಂತ ಇದನ್ನ ಯಶಸ್ವಿಯಾಗಿ ಲಾಂಚ್ ಮಾಡಿದೆ. ಬಾಹ್ಯಾಕಾಶಕ್ಕೆ, ಸ್ಪೇಸ್ಗೆ ಲಾಂಚ್ ಆಗಿದೆ. ಅಮೆರಿಕ ಮತ್ತು ಚೀನಾ ಈ ರೀತಿ ಸಾಧನೆಗಳಲ್ಲಿ ಸದಾ ಮುಂದಿರ್ತವೆ. ಆದರೆ ಅಮೆರಿಕ ಮತ್ತು ಚೀನಾವನ್ನ ಹೊರತುಪಡಿಸಿ ಈ ಸಾಧನೆ ಮಾಡಿದ ವಿಶ್ವದ 3ನೇ ರಾಷ್ಟ್ರ ಎನ್ನುವಂಥ ಹೆಗ್ಗಳಿಕೆಗೆ ನಮ್ಮ ಭಾರತ ಪಾತ್ರವಾಗಿದೆ. ಹಾಗೆ ಇದರ ಇನ್ನೊಂದು ವಿಶೇಷತೆ ಅಂತ ಅಂದರೆ ಈ ರಾಕೆಟ್ ಲಾಂಚ್ ಆಗುವಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಪೋಸ್ಟ್ ಕಾರ್ಡನ್ನು ಕೂಡ ಇದು ತಗೊಂಡು ಸ್ಪೇಸ್ಗೆ ಹೋಗಿದೆ. ಹಾಗಾದರೆ ಈ ರಾಕೆಟ್ನ ವಿಶೇಷತೆ ಏನು? ಭಾರತದ ಬಾಹ್ಯಾಕಾಶ ರಂಗದಲ್ಲಿ ಖಾಸಗಿ ಯುಗ ಹೇಗೆ ಶುರುವಾಯಿತು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಖಾಸಗಿ ವಿಕ್ರಮ್ನ ಐತಿಹಾಸಿಕ ಜಿಗಿತ ಯಾವ ರೀತಿ ಆಯಿತು, ಇದು ಯಾವ ರೀತಿ ಡೆವಲಪ್ ಮಾಡಿದ್ರು, ಏನೆಲ್ಲ ಮಾಡುತ್ತೆ ಇದು, ಹೋಗಿದ್ರ ಕೆಪಾಸಿಟಿ ಏನು, ಎಲ್ಲವನ್ನು ನೋಡ್ತಾ ಹೋಗೋಣ. ಶ್ರೀಹರಿಕೋಟಾದಿಂದ ದೇಶದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ವಿಕ್ರಮ್-1 ಯಶಸ್ವಿಯಾಗಿ ಲಾಂಚ್ ಆಗಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಶನಿವಾರ ಒಂದು ಹೊಸ ಇತಿಹಾಸ ನಿರ್ಮಾಣವಾಗಿದ್ದು, ದೇಶದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ವಿಕ್ರಮ್-1 ಏನಿದೆ, ಇದು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಈ ಮೂಲಕ ಅಧಿಕೃತವಾಗಿ ಖಾಸಗಿ ಶಕೆ ಆರಂಭವಾಗಿದೆ. ನಾನು ಆಗಲೇ ಹೇಳಿದಾಗೆ ಕೇವಲ ಇಸ್ರೋ ಮಾತ್ರ ನಮಗೆ ನೆನಪಾಗ್ತಾ ಇತ್ತು, ಖಾಸಗಿಯಾಗಿ ಯಾವುದೂ ಕೂಡ ಮುನ್ನೆಲೆಗೆ ಬಂದಿರಲಿಲ್ಲ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಮಿಷನ್ ಆಗಮನ ಕಾರ್ಯಾಚರಣೆ ಶನಿವಾರ ಮಧ್ಯಾಹ್ನ 11:30ಕ್ಕೆ ಆಗಬೇಕಿತ್ತು, ಲಾಂಚ್ ಆಗಬೇಕಿತ್ತು, ಸ್ಪೇಸ್ಗೆ ಚಿಮ್ಮಬೇಕಿತ್ತು. ಆದರೆ ಒಂದಷ್ಟು ಟೆಕ್ನಿಕಲ್ ಗ್ಲಿಚಸ್ ಕಾಣಿಸಿಕೊಳ್ಳುತ್ತೆ, ತಾಂತ್ರಿಕ ದೋಷ ಕಾಣಿಸಿಕೊಂಡ ಕಾರಣ 35 ನಿಮಿಷಗಳ ಕಾಲ ಪ್ಲಾನ್ ಹೋಲ್ಡ್ ಬಳಿಕ ದೋಷವನ್ನು ಯಶಸ್ವಿಯಾಗಿ ಸರಿಪಡಿಸಿ 12:05ಕ್ಕೆ ಉಡಾವಣೆ ಮಾಡಲಾಯಿತು. ಅಂತಿಮವಾಗಿ ರಾಕೆಟ್ ಯಶಸ್ವಿಯಾಗಿ ಕಕ್ಷೆ ಸೇರೋ ಮೂಲಕ ಭಾರತದ ಖಾಸಗಿ ಬಾಹ್ಯಾಕಾಶ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ಸಾರಿದೆ. ಇದರ ಜೊತೆಗೆ ವಿಶ್ವದ ಎಲೈಟ್ ಕ್ಲಬ್ಗೆ ಭಾರತ ಎಂಟ್ರಿಯನ್ನು ಕೊಟ್ಟಿದೆ. ಹೌದು, ನಿಜಕ್ಕೂ ಒಂದು ರೀತಿ ಹೆಮ್ಮೆಯ ವಿಚಾರ ಇದು. ಭಾರತ ಯಾವುದೇ ವಿಚಾರದಲ್ಲೂ, ಯಾವುದೇ ಟೆಕ್ನಾಲಜಿಲೂ ನಾವು ಕಮ್ಮಿ ಇಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಯಶಸ್ವಿ ಉಡಾವಣೆಯೊಂದಿಗೆ ದೇಶ ವಿಶ್ವದ ಎಲೈಟ್ ಕ್ಲಬ್ಗೆ ಎಂಟ್ರಿ ಕೊಟ್ಟಿದ್ದು, ಖಾಸಗಿ ರಾಕೆಟ್ ಉಡಾವಣೆ ಮಾಡಿದ ವಿಶ್ವದ 3ನೇ ರಾಷ್ಟ್ರ ಎನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈವರೆಗೆ ಕೇವಲ ಅಮೆರಿಕ ಮತ್ತು ಚೀನಾ ಮಾತ್ರ ಈ ಸಾಧನೆಯನ್ನು ಮಾಡಿದ್ದು, ಈಗ ಭಾರತದ ಖಾಸಗಿ ಬಾಹ್ಯಾಕಾಶ ರಂಗವೂ ಕೂಡ ಈ ದೇಶಗಳ ಸಾಲಿಗೆ ಸೇರಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ವಿಜ್ಞಾನಿಗಳಿಗೆ ಕರೆ ಮಾಡಿ ಕಂಗ್ರ್ಯಾಚುಲೇಟ್ ಕೂಡ ಮಾಡಿದ್ದಾರೆ. ಹಾಗೆ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಸಿಕ್ಕ ದೊಡ್ಡ ಸಕ್ಸಸ್ ಇದಾಗಿದ್ದು, ವಿಶೇಷ ಅಂದರೆ ಈ ರಾಕೆಟ್ನಲ್ಲಿ ಪ್ರಧಾನಿ ಮೋದಿ ಅವರ ವಿಶೇಷ ಪೋಸ್ಟ್ ಕಾರ್ಡ್ ಮತ್ತು ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಸ್ಪೇಸ್ಗೆ ಕಳುಹಿಸಲಾಗಿದೆ. ಇದರ ಜೊತೆಗೆ ಏನಿದು ವಿಕ್ರಮ್-1 ತಾಂತ್ರಿಕ ಚಮತ್ಕಾರ ಅಂತ ನೋಡ್ತಾ ಹೋಗೋಣ. ಏನಿದರ ವಿಶೇಷತೆ, ಯಾವ ರೀತಿ ಇರುತ್ತೆ ಇದು, ಎಷ್ಟು ತೂಕ ಇರುತ್ತೆ, ಏನೆಲ್ಲ ಕೆಲಸವನ್ನು ಮಾಡುತ್ತೆ, ಇದ್ರ ಕೆಪಾಸಿಟಿ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ. ಏನಿದು ವಿಕ್ರಮ್-1 ತಾಂತ್ರಿಕ ಚಮತ್ಕಾರ? ಭಾರತದ ಬಾಹ್ಯಾಕಾಶ ಪಿತಾಮಹ ವಿಕ್ರಮ್ ಸಾರಾಭಾಯಿ ಅವರ ಗೌರವಾರ್ಥವಾಗಿ ವಿಕ್ರಮ್-1 ಅಂತ ಇದನ್ನ ಹೆಸರಿಡಲಾಗಿದೆ. ಇಸ್ರೋದ ಪಿತಾಮಹರು ಇವರು ವಿಕ್ರಮ್ ಸಾರಾಭಾಯಿ. ಈಗ ಆ ಗೌರವಾರ್ಥವಾಗಿ ವಿಕ್ರಮ್-1 ಅಂತ ಇದಕ್ಕೆ ನೇಮ್ ಮಾಡಲಾಗಿದೆ. ಇದು ಕೇವಲ ಯಂತ್ರ ಮಾತ್ರ ಅಲ್ಲ, ಇದು ಭಾರತೀಯ ತಂತ್ರಜ್ಞಾನದ ಅದ್ಭುತ ಚಮತ್ಕಾರ. ಬರೋಬ್ಬರಿ 7 ಅಂತಸ್ತಿರುತ್ತೆ, ಅಂದರೆ 7 ಫ್ಲೋರ್ಗಳ ಥರ ಇರುತ್ತೆ. ಅಷ್ಟು ಎತ್ತರವಿರುವಂಥ ಈ ರಾಕೆಟನ್ನು ಸಂಪೂರ್ಣವಾಗಿ ಕಾರ್ಬನ್ ಕಾಂಪೋಸಿಟ್ ಬಳಸಿ ತಯಾರಿಸಲಾಗಿದ್ದು, ಇದರಲ್ಲಿ ಸ್ಕೈರೂಟ್ ಸಂಸ್ಥೆಯೇ ಸ್ವತಃ ಡೆವಲಪ್ ಮಾಡಿರುವಂತಹ ಅತ್ಯಾಧುನಿಕ 3D ಮುದ್ರಿತ ಎಂಜಿನ್ಗಳನ್ನು ಬಳಸಲಾಗಿದೆ. 350 kg ತೂಕದ ಉಪಗ್ರಹಗಳನ್ನು ಭೂಮಿಯ ಕೆಳಹಂತದ ಕಕ್ಷೆಗೆ ಸೇರಿಸುವಂತಹ ಬಲಿಷ್ಠ ಸಾಮರ್ಥ್ಯ ಹೊಂದಿದೆ ಇದು. ಅಂದರೆ ಸ್ಯಾಟಲೈಟ್ಸ್ಗಳನ್ನು ಭೂಮಿಯ ಕೆಳಭಾಗದಲ್ಲಿ, ಭೂಮಿಯ ಆರ್ಬಿಟ್ ಏನಿದೆ ಅದಕ್ಕೆ ಸೇರಿಸುವಂತಹ ಕೆಪಾಸಿಟಿ ಇದೆಯಂತೆ ಈ ಒಂದು ರಾಕೆಟ್ಗೆ. ಸುಮಾರು 450 ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿ ವಿವಿಧ ದೇಶಿ ಮತ್ತು ವಿದೇಶಿ ತಂತ್ರಜ್ಞಾನ ಪ್ರದರ್ಶನ ಪೇಲೋಡ್ಗಳನ್ನು ಯಶಸ್ವಿಯಾಗಿ ಸ್ಥಾಪಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಸ್ಟಾರ್ಟ್ಅಪ್ಗಳ ತಾಂತ್ರಿಕ ಪ್ರೌಢಿಮೆಯನ್ನು ಇದು ಮೆರೆದಿದೆ. ಹಾಗೆ ನಿಜಕ್ಕೂ ಈ ಒಂದು ಡೆವಲಪ್ಮೆಂಟ್ ಏನಾಗಿದೆ, ಈ ಇನ್ವೆನ್ಷನ್ ಏನಾಗಿದೆ, ಇದರಿಂದ ವಾಣಿಜ್ಯ ಬಾಹ್ಯಾಕಾಶಕ್ಕೆ ಹೊಸ ರೆಕ್ಕೆ ಸಿಕ್ಕಿದೆ. ಯಾವ ರೀತಿ ನೋಡ್ತಾ ಹೋಗೋಣ.
ಇಷ್ಟು ದಿನ ಬಾಹ್ಯಾಕಾಶ ಅಂದರೆ ಅದು ಕೇವಲ ನಾನು ಆಗಲೇ ಹೇಳಿದಾಗೆ ಇಸ್ರೋ ಸಂಸ್ಥೆಗೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಈಗ ವಿಕ್ರಮ್-1 ರಾಕೆಟ್ನ ಯಶಸ್ವಿ ಉಡಾವಣೆ ಭಾರತೀಯ ವಾಣಿಜ್ಯ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೊಸ ರೆಕ್ಕೆಯನ್ನು ನೀಡಿದೆ. ಇಸ್ರೋ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೂಡ ಅಧಿಕೃತವಾಗಿ ಬಾಹ್ಯಾಕಾಶ ರೇಸ್ನಲ್ಲಿ ಭಾಗವಹಿಸುವಂತೆ ಮಾಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಸಂಸ್ಥೆಯ ಈ ಸಾಧನೆ ಭಾರತದ ಇತರ ಸ್ಟಾರ್ಟ್ಅಪ್ಗಳಿಗೆ ದೊಡ್ಡ ಸ್ಫೂರ್ತಿಯಾಗಿದೆ. ಜಾಗತಿಕ ಉಪಗ್ರಹ ಉಡಾವಣಾ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ಭಾರಿ ವಾಣಿಜ್ಯ ಅವಕಾಶಗಳನ್ನು ಸೃಷ್ಟಿ ಮಾಡಲಾಗಿದೆ. ಹಾಗೆ ಜಾಗತಿಕ ಮಟ್ಟದಲ್ಲಿ ಕಡಿಮೆ ವೆಚ್ಚದಲ್ಲಿ ಉಪಗ್ರಹಗಳನ್ನು ಲಾಂಚ್ ಮಾಡೋದಕ್ಕೆ ಸ್ಕೈರೂಟ್ ಹೊಸ ಪ್ಲಾನ್ಗಳನ್ನು ರೂಪಿಸ್ತಾ ಇದ್ದು, ಇದು ಭವಿಷ್ಯದಲ್ಲಿ ಈ ಬಾಹ್ಯಾಕಾಶ ಪ್ರವಾಸೋದ್ಯಮ ಆಗಿರ್ಬೋದು ಅಥವಾ ಈ ವಾಣಿಜ್ಯ ಬಳಕೆಯ ಅಪಾರ ಸಾಧ್ಯತೆಗಳಿಗೆ ಮುನ್ನುಡಿಯನ್ನು ಬರೆದಿದೆ. ಖಾಸಗಿ ಕಂಪನಿಗಳ ಈ ಕ್ರಾಂತಿಕಾರಿ ಹೆಜ್ಜೆಯಿಂದಾಗಿ ಜಾಗತಿಕ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ಭಾರತದ ಪಾಲು ಮತ್ತು ತೂಕ ಮತ್ತಷ್ಟು ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಸ್, ಒಂದ್ ಕಡೆ ಇಸ್ರೋ ಹಾಗೆ ಮತ್ತೊಂದು ಕಡೆ ಈ ಖಾಸಗಿ ಸಂಸ್ಥೆ, ಇವೆರಡರೂ ಕೂಡ ಒಟ್ಟೊಟ್ಟಿಗೆ ನಮ್ಮ ಭಾರತದ ಅಭಿವೃದ್ಧಿಗೆ ಪಣ ತೊಟ್ಟಿದೆ. ಬಾಹ್ಯಾಕಾಶದ ಸೂಪರ್ ಪವರ್ ಆಗಿ ಭಾರತ ಹೊರಹೊಮ್ಮುವಂತಹ ದಿನಗಳು, ವರ್ಷಗಳು ಹತ್ತಿರದಲ್ಲೇ